ಸ್ನೇಹಿತರೆ ಎಲ್ಲರಿಗೂ ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ. ಯಾವ ಒಂದು ಅಭ್ಯರ್ಥಿಗಳು SSLC ಪಾಸ್ ಆಗಿದಾರ ಅಥವಾ ITI ಪಾಸ್ ಆಗಿದಾರಲ್ಲ, ನಿಮಗೆ ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ. SSLC ಸೆಪರೇಟ್ ಆಗಿ ಪಾಸ್ ಆದಂತ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡಬಹುದು. ಅದರ ಜೊತೆಯಲ್ಲಿ SSLC ಮತ್ತು ITI ಕಂಪ್ಲೀಟ್ ಮಾಡಿದವರು ಇಬ್ರು ಅಪ್ಲೈ ಮಾಡಬಹುದು, ಅಥವಾ SSLC ಮುಗಿಸಿ ಸೆಕೆಂಡ್ PUC ಮಾಡಿದವರು ಕೂಡ ಅಪ್ಲೈ ಮಾಡಬಹುದು. ಯಾವುದೇ ತೊಂದರೆ ಇಲ್ಲ. ಈ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಿ. ಸಂಪೂರ್ಣವಾಗಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರತ್ತೆ. ಇಲ್ಲಿ ಖಾಲಿ ಇರುವಂತ ಟೋಟಲ್ ಪೋಸ್ಟ್ 523 ಪೋಸ್ಟಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಮಹಿಳೆಯರು ಪುರುಷರು ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನೊಂದು ಭರ್ಜರ್ ಗುಡ್ ನ್ಯೂಸ್ ಏನಂದ್ರೆ ಯಾವುದೇ ಪರೀಕ್ಷೆ ಇರೋದಲ್ಲ, ಸಂದರ್ಶನ ಮಾತ್ರ ಇರತ್ತೆ. ಈ ಒಂದು ಸಂಸ್ಥೆಗೆ ಅರ್ಜಿ ಸಲ್ಲಿಸಿದ್ರೆ ಯಾವುದೇ ರೀತಿಯಾಗಿ ಗಳುಫ್ರಾನ್ ತಿಳಿಸ್ಕೊಡ್ತಾ ಇಲ್ಲ. ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ ಕಾಣಿಸ್ತಾ ಇರಬಹುದು. ಯಾವಾಗ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ, ಯಾವಾಗಿನಿಂದ ಅರ್ಜಿ ಪ್ರಾರಂಭ ಆಗಿದೆ ಅಂತ ಕಾಣಿಸ್ತಾ ಇರಬಹುದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ ಜೂನ್ 10ನೇ ತಾರೀಕದಂದು ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜೂನ್ 30ನೇ ತಾರೀಕು ಕೊನೆಯ ದಿನಾಂಕ ಆಗಿರತ್ತೆ. ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಬಹುದು. ನೋಡಿ, ಆಸಕ್ತಿ ಇದ್ದಂತ ಅಭ್ಯರ್ಥಿಗಳು ಅಪ್ಲೈ ಮಾಡಿ, ಇಲ್ಲ ಅಂತಲ್ಲ. ವಿಡಿಯೋ ಕೊನೆತನಕ ನೋಡಿ, ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾನೆ, ಯಾವ ಪೋಸ್ಟು ಏನು ಅಂತ ಅಂತೇಳಿ. ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಮತ್ತು ಈ ಒಂದು ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಒಂದೊಂದಾಗಿ ತಿಳಿಸ್ಕೊಡ್ತಾನೆ ನೋಡಿ. ಇಲ್ಲಿ ಖಾಲಿರುವಂತ ಸಂಸ್ಥೆ ಹೆಸರು ಮೊದಲಿಗೆ ನೋಡ್ಬೇಕಾಗತ್ತೆ. ಇಲ್ಲಿ ಖಾಲಿರುವಂತ ಸಂಸ್ಥೆ ಹೆಸರು ಮಜ್ಗಾನ್. ಈ ಒಂದು ಮಜ್ಗಾನ್ ಡಾಕ್ ಶಿಪ್ಯಾರ್ಡ್ ಲಿಮಿಟೆಡ್ ದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಈ ಒಂದು ಮಜ್ಗಾನ್ ಡಾಕ್ ಶಿಪ್ಯಾರ್ಡ್ ಹುದ್ದೆಗೆ ಸಂಸ್ಥೆಯಲ್ಲಿ ಅಪ್ಲೈ ಮಾಡಬೇಕು. ಇದು ಖಾಯಂ ಹುದ್ದೆ ಆಗಿರತ್ತೆ, ಅಥವಾ 1 ವರ್ಷ 2 ವರ್ಷ ತನಕ ಕೆಲಸ ಮಾಡಬಹುದು. ಇಲ್ಲಿ ITI ಪಾಸ್ ಆದವರಿಗೆ ಯಾವ ಪೋಸ್ಟು, ಅದ ನಂತರ SSLC ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಯಾವ ಪೋಸ್ಟು ಅದನ್ನ ತಿಳಿಸ್ಕೊಟ್ಟಿದ್ದಾರೆ. ಸ್ವಲ್ಪ ಗಮನ ಕೊಡಿ. ITI ಪಾಸ್ ಆದಂತ ಅಭ್ಯರ್ಥಿಗಳಿಗೆ, SSLC ಪಾಸ್ ಆದಂತ ಅಭ್ಯರ್ಥಿಗಳಿಗೆ, SSLC ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಮೆಕ್ಯಾನಿಕಲ್ ಪೋಸ್ಟ್ ಖಾಲಿ ಇರತ್ತೆ, ಎಲೆಕ್ಟ್ರಿಕಲ್ ಪೋಸ್ಟ್ ಖಾಲಿ ಇರುತ್ತೆ, ಎಲೆಕ್ಟ್ರಾನಿಕಲ್ಸ್ ಪೋಸ್ಟ್ ಮತ್ತು ಫಿಟ್ಟರ್ ಹುದ್ದೆಗಳು, ಫಿಲ್ಟರ್ ಹುದ್ದೆಗಳು ಖಾಲಿ ಇರತ್ತೆ. ಅದ ನಂತರ ಸಹಾಯಕ ಫಿಲ್ಟರ್ ಹುದ್ದೆಗಳು ಖಾಲಿ ಇರತ್ತೆ. ಇದು SSLC ಪಾಸ್ ಆದವರಿಗೆ ಅದು ಕೊಟ್ಟಿದ್ದಾರೆ. ಅದ್ರ ಬಳಿಕ ಯಾವ್ಯಾವ ಒಂದು ಅಭ್ಯರ್ಥಿಗೆ ಎಷ್ಟೆಷ್ಟು ಖಾಲಿ ಇದಾವೆ ಅದ್ರ ಬಗ್ಗೆ ನೋಡಿ. ಟೋಟಲ್ ಆಗಿ ಎಷ್ಟು ಖಾಲಿ ಇದಾವೆ. ಈ ಒಂದು SSLC ಅಭ್ಯರ್ಥಿಗಳಿಗೆ ಮೆಕ್ಯಾನಿಕಲ್ ಹುದ್ದೆಗಳು 28, ಎಲೆಕ್ಟ್ರಾನಿಕಲ್ ಹುದ್ದೆಗಳು 43, ಫಿಲ್ಟರ್ ಹುದ್ದೆಗಳು 52, ಫಿಲ್ಟರ್ ಹುದ್ದೆಗಳು 44, ಅದ ನಂತರ ಸಹಾಯಕ ಫಿಲ್ಟರ್ ಹುದ್ದೆಗಳು 47. ಇವರ ಅಭ್ಯರ್ಥಿಗೆ 12 ಪೋಸ್ಟ್ ಇರತ್ತೆ. ಇದೆಲ್ಲ ಖಾಲಿ ಇದಾವೆ. ಸ್ವಲ್ಪ ನಿಮಗೆ ವಿಡಿಯೋ ಲಾಂಗ್ ಆಗತ್ತೆ, ಸ್ವಲ್ಪ ಶಾರ್ಟ್ ಕಟ್ ನಿಮಗೆ ಎಲ್ಲ ಮಾಹಿತಿ ತಿಳಿಸ್ಕೊಡೋದಲ್ಲ, ನೀವೇ ನೋಡ್ತಾ ಇರ್ಬೋದು ಏನೇನು ಖಾಲಿ ಇದಾವಂತೆ. ಸ್ವಲ್ಪ ವಿಡಿಯೋ ನಿಲ್ಲಿಸ್ಕೊಂಡು ನೋಡ್ಕೋಬಹುದು. ಇನ್ನಿದಕ್ಕೆ ವಯೋಮಿತಿ ನೋಡಿ ಸ್ನೇಹಿತರೆ, 15 ವರ್ಷದಿಂದ 19 ವರ್ಷದ ತನಕ ಅವಕಾಶ ಇರತ್ತೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕು. 1/10/2025 ಅಂತ ಒಂದ್ಸರಿ ಲೆಕ್ಕಾಚಾರ ಮಾಡ್ಕೊಳ್ಳಿ. 15 ವರ್ಷದಿಂದ 19 ವರ್ಷ. ತುಂಬಾ ಜನ ಸರ್ ಇದು ಹೆಂಗ್ ಕರೀತಾರಂತ ಅನ್ಬಹುದು. ಅವರು ನೋಟಿಸ್ ಅಲ್ಲಿ ತಿಳಿಸ್ಕೊಟ್ಟಿದ್ದಾರೆ. 10ನೇ ಇದೇ ವರ್ಷದಲ್ಲಿ 10ನೇ ಮುಗಿದಿತ್ತಂದ್ರೆ ನೀವು ಅಪ್ಲೈ ಮಾಡ್ಬೋದು, ಅದೇ ಟೆನ್ಷನ್ ಇಲ್ಲ. ಒಟ್ಟಾರೆ ಅಪ್ಲೈ ಮಾಡಿ. 15 ವರ್ಷದಿಂದ 19 ವರ್ಷದ ತನಕ ಕೊಟ್ಟಿದ್ದಾರೆ ಅವರು. ಎಲ್ಲ ಒಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿ. ಇದಕ್ಕೆ ಸಂಬಂಧಪಟ್ಟಂತೆ SSLC ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ನಾನು ITI ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಗ್ರೂಪ್ ಬಿ ದಲ್ಲಿ ITI ಪಾಸ್ ಆದಂತ ವಿದ್ಯಾರ್ಥಿಗಳು ಯಾವ ಪೋಸ್ಟ್ ಖಾಲಿ ಇದಾವೆ ನಿಮಗೆಲ್ಲ ಡೀಟೇಲ್ಸ್ ತಿಳಿಸ್ಕೊಡೋದಲ್ಲ. ಇದೆಲ್ಲ ಯಾವುದು ಏನು ಎಂತು ಯಾವ್ಯಾವ ಒಂದು ವಿದ್ಯಾರ್ಥಿ ಅಂತ ಹೇಳಿ. ಇಲ್ಲಿ ಮೊದಲನೇದಾಗಿ ಫಿಟ್ಟರ್ ಹುದ್ದೆಗಳು ಖಾಲಿ ಇರತ್ತೆ. ITI ಪಾಸ್ ಆದವರಿಗೆ ಮೆಕ್ಯಾನಿಕಲ್ ಇದು ಖಾಲಿ ಇರತ್ತೆ. ಡ್ರಿಫ್ಟ್ ಮ್ಯಾನ್ ಅಂತೇಳಿ ಎಲೆಕ್ಟ್ರಿಕಲ್ ಹುದ್ದೆ ಆಗ್ಬಹುದು, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕಲ್ಸ್ ಮೆಕ್ಯಾನಿಕಲ್, RAC ಅಥವಾ ವೆಲ್ಡರ್ ಹುದ್ದೆಗಳು, ಕೋಫಾ ಹುದ್ದೆಗಳು, ಈ ಒಂದು ಕಾರ್ಪೊರೇಟರ್ ಹುದ್ದೆಗಳು ಖಾಲಿ ಇರತ್ತೆ. ಇದನ್ನ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಇನ್ನು 8ನೇ ಪಾಸ್ ಆದಂತ ವಿದ್ಯಾರ್ಥಿಗಳು, 8ನೇ ಪಾಸ್ ಆದಂತ ವಿದ್ಯಾರ್ಥಿ ಕೂಡ ಇಲ್ಲಿ ಪೋಸ್ಟ್ಗಳು ಖಾಲಿ ಇರತ್ತೆ. ಸ್ವಲ್ಪ ಗಮನ ಕೊಡಿ. ಯಾವುದೇ ರೀತಿಯಾಗಿ ಗೋಳಫ್ರಾನ್ ತಿಳಿಸ್ಕೊಡ್ತಾ ಇಲ್ಲ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ಸಣ್ಣ ವಯಸ್ಸಿನ ಮಕ್ಕಳು ಕೂಡ ಅರ್ಜಿ ಸಲ್ಲಿಸಬಹುದು. 14 ವರ್ಷದಿಂದ 18 ವರ್ಷ. ಇದು ಬಾಲ ಕಾರ್ಮಿಕರಿಗೆ ಅನ್ವಯ ಪ್ರಕಾರ ಕಾನೂನು ರೀತಿಯಲ್ಲಿ ಇದು ತಪ್ಪಾಗತ್ತೆ. ಆದ್ರೂ ಕೂಡ ಅವ್ರು ಅರ್ಜಿ ಕರೆದಿದ್ದಾರೆ. ಇಲ್ಲಿ ನೋಡಿ ಸ್ನೇಹಿತರೆ, ಬಾಲ ಕಾರ್ಮಿಕರ ಅಂದ್ರೆ 14 ವರ್ಷ ಮೇಲ್ಪಟ್ಟವರಿಗೆ ಅದು ಬಾಲ ಕಾರ್ಮಿಕರ ಕಾನೂನಲ್ಲಿ ಬರೋದಿಲ್ಲ. ಆದ್ರೆ 13 ವರ್ಷ, 12 ವರ್ಷ, 11 ವರ್ಷ ಈ ರೀತಿಯಾಗಿ ಏನಾದ್ರು ಇತ್ತಂದ್ರೆ ಅದು ಬಾಲ ಕಾರ್ಮಿಕರ ಕಾನೂನಿಗೆ ಸಂಬಂಧಪಟ್ಟಂತೆ ತಪ್ಪಾಗತ್ತೆ. ಅವ್ರು ಕೊಟ್ಟಿರುವಂತ ಮಾಹಿತಿ ಪ್ರಕಾರ 14ರಿಂದ 18 ವರ್ಷ ತನಕ ಯಾವ ಒಂದು ವಿದ್ಯಾರ್ಥಿ ಇದ್ದಾರಲ್ಲ ಅಪ್ಲೈ ಮಾಡ ಅಂತ ಹೇಳಿ. ಇದು ನಿಮಗೆ ಪ್ಲಸ್ ಪಾಯಿಂಟ್ ಅರ್ಥ ಆಗಿದೆ ಅಂತ ಅನ್ಕೋತೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನು ರೂಲ್ಸ್ ನೋಡಿ ಏನೇನು ತಿಳಿಸ್ಕೊಟ್ಟಿದ್ದಾರೆ. ಇದು ಅಖಿಲ ಭಾರತದಲ್ಲಿ ಖಾಲಿ ಇರತ್ತೆ. ಆದ್ರೆ ಬರೀ ನಮಗೆ ಹಿಂದಿದಲ್ಲೇ ತಿಳಿಸ್ಕೊಟ್ಟಿದ್ದಾರೆ ಅವರು. ನನಗೂ ಸ್ವಲ್ಪ ಅರ್ಥ ಆಗ್ತಾ ಇಲ್ಲ. ನಾನು ಇಂಗ್ಲಿಷ್ ನಲ್ಲಿ ಇರೋದು ಅಷ್ಟೇ ನಿಮಗೆ ತಿಳಿಸ್ಕೊಡ್ತಾನೆ. ನಮಗೆ ಕನ್ನಡ ಬಿಟ್ಟು ಯಾವುದೇ ಭಾಷೆನೇ ಬರಲ್ಲ. ಇಂಗ್ಲಿಷು ಸ್ವಲ್ಪ ಮಟ್ಟದಲ್ಲಿ ಅಷ್ಟೇ ಬರತ್ತೆ.
ಅದ್ರ ಬಳಿಕ ಹಿಂದಿ ಅಂತೂ ಮುಗಿದ ಹೋಯ್ತು. ಕನ್ನಡ ಬಿಟ್ಟು ಬೇರೆ ಯಾವುದೇ ಭಾಷೆ ನಮಗಂತರೂ ಕಲ್ತೇ ಇಲ್ಲ. ಮತ್ತು ಇಂಗ್ಲೀಷು ಅಷ್ಟೇ, ಜೀವನದ ಪೂರ್ತಿಯಾಗಿ ಇಂಗ್ಲೀಷ್ ಇರಬೇಕು. ಅದೇ ನಮ್ಮ ಒಂದು ಇಂಗ್ಲೀಷು ಜೀವನ ಆಗಬಾರ್ದು. ನೋಡಿ ಸ್ನೇಹಿತರೆ, ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳು ವೆಬ್ಸೈಟ್ ಸ್ವಲ್ಪ ನೋಡ್ಕೊಳ್ಳಿ. ಆನ್ಲೈನಲ್ಲಿ ಇರೋದ್ರಿಂದ ಇದು ಮೊದಲನೇ ವೆಬ್ಸೈಟ್ ಆಗಿರತ್ತೆ. ಇಲ್ಲಿ ಏನಾದರೂ ವರ್ಕ್ ಆಗಲಿ ಅಂದರೆ ಎರಡನೇ ವೆಬ್ಸೈಟ್ ತಗೊಳ್ಳಿ. ಇದು ಮೊದಲನೇ ವೆಬ್ಸೈಟ್ ಏನಾದ್ರು ವರ್ಕ್ ಆಗಲಿಲ್ಲ ಅಂದರೆ, ಇದು ನಿಮಗೆ ವರ್ಕ್ ಆಗಲಿಲ್ಲ ಅಂದರೆ ಇದು ಬೇಡಿ, ಇದನ್ನು ತಗೊಳ್ಳಿ. ಅದ ನಂತರ ಇದು ವರ್ಕ್ ಆಗಲಿಲ್ಲ ಅಂದರೆ ಇದನ್ನು ತಗೊಳ್ಳಿ. ಯಾವುದಾದ್ರೂ ಒಂದು ವೆಬ್ಸೈಟ್ದಲ್ಲಿ ಅಪ್ಲೈ ಮಾಡ್ಕೊಳ್ಳಿ, ನಿಮಗೆ ಒಳ್ಳೆಯದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ ಸ್ನೇಹಿತರೆ, ವಿದ್ಯಾರ್ಹತೆ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಪ್ರತಿಯೊಂದು ಮಾಹಿತಿ ಅರ್ಥ ಆಯ್ತು. ಈಗ ಅರ್ಜಿ ಶುಲ್ಕ ನೋಡಿ, 100 ರೂಪಾಯಿ ಮಾತ್ರ ಅರ್ಹತೆ. ಇವರ ಅಭ್ಯರ್ಥಿ, OBC ಅಭ್ಯರ್ಥಿ, SC/ST ಅಭ್ಯರ್ಥಿ, EWS 100 ರೂಪಾಯಿ ಮಾತ್ರ ಪಾವತಿ ಮಾಡಬಹುದು. ಅದರ ಬಳಿಕ ಉಳಿದಂಥ ಅಭ್ಯರ್ಥಿಗೆ ಅರ್ಜಿ ಶುಲ್ಕ ಇರೋದಿಲ್ಲ. ಇದು ಆನ್ಲೈನಲ್ಲಿ ಇರೋದರಿಂದ 10ನೇ ತಾರೀಕಿನಿಂದ ಅರ್ಜಿ ಪ್ರಾರಂಭ ಆಗಿತ್ತು. ಜೂನ್ 10ನೇ ತಾರೀಕಿನಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜೂನ್ 30. ಅದ ನಂತರ ಅರ್ಹತೆ ನಿಮ್ಮ ಕುರಿತು ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ದಿನಾಂಕ ಮಾಡುವಂತ 14 ಜುಲೈದಂದು ಬಿಡುಗಡೆ ಮಾಡ್ತಾರೆ. ಮತ್ತು ಅನರ್ಹ ಅಭ್ಯರ್ಥಿ ಪಟ್ಟಿ ಘೋಷಣೆ ತಾತ್ಕಾಲಿಕ ದಿನಾಂಕ 7 ಜುಲೈ 2025. ಅಕಸ್ಮಾತ್ ನೀವು ಏನಾದರೂ ಅರ್ಜಿ ಸಲ್ಲಿಸ್ತೀರಾ ಅಂತ ತಿಳ್ಕೊಳ್ಳಿ. ನೀವು ಅರ್ಹತೆ ಹೊಂದಿದ್ರೆ ಮೊದಲಿಗೆ ಲಿಸ್ಟನ್ನು ರಿಲೀಸ್ ಮಾಡ್ತಾರೆ. ಅಂದರೆ ಈಗ ಮೆರಿಟ್ ಲಿಸ್ಟ್ ರಿಲೀಸ್ ಮಾಡ್ತಾರಲ್ಲ, ಅದೇ ರೀತಿಯಾಗಿ ಮೆರಿಟ್ ಲಿಸ್ಟ್ ಇರುತ್ತೆ. ಆ ಒಂದು ಲಿಸ್ಟಲ್ಲಿ ಯಾವೊಂದು ಅಭ್ಯರ್ಥಿ ಸೆಲೆಕ್ಟ್ ಆಗ್ತಾರಲ್ಲ, ಅವ್ರದ್ದು 7ನೇ ತಾರೀಕು 7/7/2025 ನಿಮ್ಮ ಹೆಸರನ್ನ ಚೆಕ್ ಮಾಡ್ಕೋಬಹುದು. ಈ ಒಂದು ಲಿಸ್ಟಲ್ಲಿ ಏನಾದರೂ 7ನೇ ತಾರೀಕು ಬಿಡುಗಡೆ ಮಾಡಿದಂಥ ಲಿಸ್ಟಲ್ಲಿ ಏನಾದರೂ ನಿಮ್ಮ ಹೆಸರು ಸೆಲೆಕ್ಟ್ ಆತಪ್ಪ ಅಂದರೆ ನೀವು ಡೈರೆಕ್ಟಾಗಿ ಮುಂದ್ಗಡೆ ಪ್ರೊಸೆಸಿಂಗ್ ಇರತ್ತೆ. ಆನ್ಲೈನ್ ಪರೀಕ್ಷೆ, ಲಿಖಿತ ಪರೀಕ್ಷೆ, ಪ್ರವೇಶ ಪತ್ರ, ಹಾಲ್ ಟಿಕೆಟ್ ಅದೆಲ್ಲ ಸಿಗತ್ತೆ. ಹಾಗನ್ನು ಡೌನ್ಲೋಡ್ ಮಾಡ್ಕೋಬಹುದು. ಹಾಲ್ ಟಿಕೆಟ್ 18ನೇ ತಾರೀಕು ಜುಲೈದಂದು ಬಿಡುಗಡೆ ಮಾಡ್ತಾರೆ. ಆನ್ಲೈನ್ ಪರೀಕ್ಷೆ ಇದೆಲ್ಲ ತಾತ್ಕಾಲಿಕವಾಗಿ 2 ಆಗಸ್ಟ್ನಲ್ಲಿ ನಡೆಸ್ತಾರೆ. ಇದು ನಿಮಗೆ ಕನ್ಫರ್ಮ್ ಆಗಿ ಅರ್ಥ ಆಯಿತು. ಇದು ಆಪರೇಟರ್ಸ್ ಪೋಸ್ಟ್ ಖಾಲಿ ಇರತ್ತೆ. ಇದು ನಿಮ್ಗೆ ಗೊತ್ತಾಯ್ತು. ಪ್ರತಿಯೊಂದು ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. 1 ವರ್ಷ ಅಥವಾ 2 ವರ್ಷ ಕೆಲಸ ಮಾಡ್ಕೊಳ್ಳಿ. ಆಯ್ಕೆ ಆದರೆ ಕರ್ನಾಟಕ, ಮಹಾರಾಷ್ಟ್ರ, ಭಾರತದಲ್ಲಿ ಕೆಲಸ ಇರತ್ತೆ. ಮಹಾರಾಷ್ಟ್ರದಲ್ಲಿ ಕೆಲಸ ಇರತ್ತೆ. 523 ಪೋಸ್ಟು. ನೋಡಿ ಸ್ನೇಹಿತರೆ, ಪ್ರತಿಯೊಂದು ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಮತ್ತು ಯಾವುದು ಯಾವಾಗ ಏನಿರತ್ತೆ ಒಂದು ನಿಮಗೆ ಆಗಲೇ ತಿಳಿಸ್ಕೊಟ್ಟಿನಲ್ಲ ದಿನಾಂಕಗಳ ಬಗ್ಗೆ, ಅದಿಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸ್ವಲ್ಪ ಗಮನ ಕೊಡಿ. ಇದು ಯಾವುದೇ ರೀತಿಯಾಗಿ ಫೇಕ್ ನ್ಯೂಸ್ ಅಲ್ಲ, ರಿಯಲ್ ಆಗಿರತ್ತೆ, ಅಫಿಷಿಯಲ್ ಆಗಿರುವಂಥ ನೋಟಿಸು. ಒಂದು ಸಾರಿ ನಿಮಗೆ ಡೌಟ್ ಇತ್ತು ಅಂದರೆ ನನಗೆ ಮೆಸೇಜ್ ಮಾಡಿ ಇನ್ಸ್ಟಾದಲ್ಲಿ. ನಾನು ನಿಮಗೆ ಅದರದ್ದು ಲಿಂಕನ್ನು ಕಳಿಸ್ಕೊಡ್ತೇನೆ. ಅಥವಾ ನೀವು ಡೈರೆಕ್ಟಾಗಿ ನನ್ನೊಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಹೋಗಿ ಚೆಕ್ ಮಾಡ್ಕೋಬಹುದು.